ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಾಡ್ತಿದ್ದೀರಾ? ನೋಡ್ದವ್ರು ಏನ್ ಅನ್ಕೊಂತಾರೆ? ಏನ್ ಅನ್ಕೊಳ್ತಾರೆ? ಮದ್ವೆಗ್ ಬಂದವರು ಗಂಡ ಹೆಂಡತಿ ಆದ್ರು ಅಂತ ಅಂದ್ಕೊಂಡು ಹೋದ್ರು. ಈಗ ನೋಡೋರು ಗಂಡ ಹೆಂಡತಿ ಆಗಿದ್ದಾರೆ ಅಂತ ಅನ್ಕೊಳ್ತಾರೆ. ಅನ್ಕೊಂತಾರೆ. ಏನ್ ಬಂದಿದ್ದು? ಅದು ಒಂದು ವಿಷಯ ಹೇಳಬೇಕಿತ್ತು. ಆ ವಿಷಯ ಹೇಳಿದ್ರೆ ನೀನ್ ಬೇಸರ ಮಾಡ್ಕೋಬಾರ್ದು. ಬೇಸರ ಮಾಡ್ಕೊಳಲ್ಲ, ಹೇಳಿ. ನೀನು ಆತಂಕ ಮಾಡ್ಕೋಬಾರ್ದು. ಹಾ, ಆತಂಕನಾ? ಇಲ್ಲ. ನೀನು ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಳಲ್ಲ, ಹೇಳಿ. ನೋಡು ನೋಡು ನೋಡು, ಕೋಪ ಮಾಡ್ಕೊಂತಿದ್ಯಾ? ಅಯ್ಯೋ, ಏನ್ ವಿಷಯ ಹೇಳಿ. ಒಂದು, ಎರಡು. ಹ, ಈ ಎರಡೇ ಎರಡು ದಿನ ಆಚೆ ಹೋಗ್ಬಿಟ್ಟು ಬರ್ತೀನಿ. ಏನು, 2 ದಿನನಾ? ಏನು 2 ದಿನನಾ? ಅಲ್ಲ, 2 ದಿನ. ಅಯ್ಯೋ, ಏನಾಯ್ತು? ಏನ್ ಮಾಡ್ತಿದ್ಯಾ? ನೋಡ್ದವ್ರು ಏನ್ ಅನ್ಕೊಳ್ತಾರೆ? ಏನ್ ಅನ್ಕೊಂತಾರೆ? ಗಂಡ ಹೆಂಡತಿ ಅನ್ಕೊಂತಾರೆ. ಇವಾಗ ನಿಮಗೇನಾಯ್ತು ಹೇಳಿ. ಅದು ನನಗೆ ನಿನ್ ಕಣ್ಣೀರಿನ ಬಿಸಿ ಕೈ ಸುಟ್ಟು ಬಿಡ್ತು. ನಾನೇನ್ ಎಳೆ ಮಗು ಅಲ್ಲ, ನೀವು ಹಾಸ್ಯ ಮಾಡಿದ್ರೆ ನಗೋದಿಕ್ಕೆ. ಆಯ್ತು ದೊಡ್ಡವ್ರೆ, 1-2 ದಿನ ಹೊರಗೆ ಹೋಗಿ ಬರ್ತೀನಿ. ದಯವಿಟ್ಟು ಅನುಮತಿ ಕೊಡಿ, ಆಗ್ಬಹುದೇ? ಅಂಥದ್ದೇನೋ ಘನಕಾರ್ಯ. ಅದೇನು ಅಂತ ನೀನು ಕೇಳೋ ಹಾಗಿಲ್ಲ, ನಾನು ಹೇಳೋ ಹಾಗಿಲ್ಲ. ಸಮಯ ಬಂದಾಗ ಎಲ್ಲ ನಿನಗೆ ಗೊತ್ತಾಗುತ್ತೆ. ಜಾಣೆ. ಛೇ, ಎಂಥ ಜನ ಅವರು. ಕೇವಲ ಆಸ್ತಿಗೋಸ್ಕರ ಒಂದು ಜೀವನ ತೆಗೆಯುವಂತ ಕಟಿಗರಿರ್ತಾರಿಯೇ. ಕೇವಲ ಆಸ್ತಿಯಲ್ಲ ಸರಸು, ತುತ್ತನ್ನಕ್ಕೋಸ್ಕರನೂ ಪ್ರಾಣ ತೆಗೆಯೋರಿರ್ತಾರೆ. ಅದರಲ್ಲೂ ಎದುರಿಗೆ ಬರೋ ಶತ್ರುನ ಹೇಗಾದ್ರೂ ಎದುರಿಸ್ಬೋದು. ಜೊತೆಲೇ ಇದ್ದು ಬೆನ್ನ ಹಿಂದೆ ಚೂರಿ ಹಾಕೋರು ಇರ್ತಾರಲ್ಲ, ಅವ್ರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಹೌದು, ನೀವು ಹೇಳೋದು ಸತ್ಯ. ಸದ್ಯಕ್ಕೆ ಗುರುಗಳು ಕೊಟ್ಟ ಔಷಧಿಯಿಂದ ಅವ್ರ ಪ್ರಾಣ ಹೇಗೋ ಉಳಿದಿದೆ. ಮತ್ತೆ ಯಾವಾಗ ಏನ್ ಸಂಚು ಮಾಡ್ತಾರೋ ಅಂತ ಗೊತ್ತಿಲ್ಲ. ಅದಕ್ಕೆ ನಾಳೆ ಮುಂಜಾನೆನೆ ಹೊರಟು ಅವರನ್ನ ಗುರುಗಳ ಸಾನ್ನಿಧ್ಯಕ್ಕೆ ಒಪ್ಪಿಸ್ಬಿಟ್ಟು ಬರ್ತೀನಿ. ಅಂದ್ರೆ ಮಠಕ್ಕ? ಹೌದು. ಬೇಡಿ ಅಂದ್ರೆ? ಯಾಕೆ? ಅಷ್ಟು ಆಸ್ತಿ ಇರೋ ಒಬ್ಬಂಟಿ ಹೆಂಗಸನ ಮಠದಲ್ಲಿ ಬಿಟ್ರೆ ಅವ್ರಿಗೆ ರಕ್ಷಣೆ ಇರುತ್ತಾ?